ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಜಂಬೂ ಸವಾರಿ ಮೆರವಣಿಗೆ ಮತ್ತಷ್ಟು ಮೆರುಗು ನೀಡುವಂತಹ ಸ್ತಬ್ಧ ಚಿತ್ರಗಳ ತಯಾರಿಕೆಯಲ್ಲಿ ನಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಮಂಡ್ಯ ಜಿಲ್ಲೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಸ್ತಬ್ಧ ಚಿತ್ರ ಇಲ್ಲಿ ರೆಡಿ ಆಗ್ತಾ ಇದೆ. ಕುಕ್ಕರೆಬೆಳ್ಳೂರು ಅನ್ನೋ ಒಂದು ಪಕ್ಷಿಧಾಮವನ್ನ ಇಟ್ಕೊಂಡು ಈ ಒಂದು ಟ್ಯಾಬ್ಲೋವನ್ನ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ದೊಡ್ಡ ದೊಡ್ಡ ಕೊಕ್ಕರೆಯ ಆಕೃತಿಗಳಾಗಿರ್ಬೋದು, ಪುಟ್ಟ ಕೊಕ್ಕರೆಗೆ ಈ ರೀತಿಯ ಎಲ್ಲವನ್ನು ಅದ್ಭುತವಾಗಿ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಪಕ್ಷಿಯ ಗೂಡನ್ನ ರೀತಿಯಲ್ಲಿ ಕೂಡ ನಿರ್ಮಿಸಲಾಗ್ತಾ ಇರುವಂಥದ್ದು. ದೊಡ್ಡ ಪಕ್ಷಿಯ ಗೂಡನ್ನ ನಿರ್ಮಿಸಿ ಬಹುಶಃ ಅದರಲ್ಲಿ ಕೊಕ್ಕರೆಯನ್ನ ಕೂರಿಸುವಂತಹ ಒಂದು ಕಾರ್ಯ ಕೂಡ ಇಲ್ಲಿ ಸಿಬ್ಬಂದಿ ವರ್ಗ ಮಾಡ್ತಾ ಇದೆ. ಅದ್ಭುತವಾಗಿ ಒಂದು ಟ್ಯಾಬ್ಲೋಗಳನ್ನು ರೆಡಿ ಮಾಡಲಾಗ್ತಾ ಇರುವಂಥದ್ದು. ಈ ಬಾರಿ ರಾಜ್ಯದ ಜಿಲ್ಲೆಗಳ 31 ಸ್ತಬ್ಧ ಚಿತ್ರಗಳನ್ನು ಮಾಡಲಾಗಿರುವಂಥದ್ದು. ವಿವಿಧ ಇಲಾಖೆಗಳ ನಿಗಮಗಳ 20 ಸ್ತಬ್ಧ ಚಿತ್ರಗಳನ್ನು ಸೇರಿ ಒಟ್ಟು 51 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಈ ಬಾರಿ ಜಂಬೂ ಸವಾರಿಯಲ್ಲಿ ನಾವು ಕಾಣಬಹುದಾಗಿದೆ. ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ, ಜಾನಪದ, ಹಬ್ಬ ಹರಿದಿನಗಳ ಕರ್ನಾಟಕ ಸುವರ್ಣ ಸಂಭ್ರಮದ ವಿಷಯದಡಿ ಈ ಸ್ತಬ್ಧ ಚಿತ್ರಗಳು ನಿರ್ಮಾಣಗೊಳ್ತಾ ಇರುವಂಥದ್ದು. ಇನ್ನು ಇವತ್ತು ಸುಮಾರು 2:30ಕ್ಕೆ ಈ ಒಂದು ಮೆರವಣಿಗೆ ಕೂಡ ಶುರುವಾಗುತ್ತೆ. ಉಡುಪಿ ಜಿಲ್ಲೆಯ ಟ್ಯಾಬ್ಲೋವನ್ನು ನೀವು ನೋಡ್ತಾ ಇದ್ದೀರಾ. ನಮಗೆ ಬಹಳಷ್ಟು ಮೈ ಜುಮ್ಮೆನಿಸುವಂತಹ ಚಿತ್ರ ಕಾಂತಾರ. ಅದರ ಕಂಬಳ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ. ಅದರ ಹಿಂದ್ಗಡೆ ಪಂಜುರ್ಲಿ ದೈವದ ಒಂದು ಕಲಾಕೃತಿಯನ್ನು ಕೂಡ ಮಾಡಲಾಗಿದ್ದಾರೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಉಡುಪಿ ಜಿಲ್ಲೆಯ ಟ್ಯಾಬ್ಲೋವಿನ ಒಂದು ಮಾಡೆಲ್. ಇನ್ನು ಇವತ್ತು 2:30ರ ಸುಮಾರಿಗೆ ಈ ಎಲ್ಲ ಟ್ಯಾಬ್ಲೋಗಳು ನಂದಿಧ್ವಜ ಪೂಜೆ ಆದ ಬಳಿಕ ಟ್ಯಾಬ್ಲೋಗಳ ಮೆರವಣಿಗೆ ಅದಾದ ಬಳಿಕ ಜಂಬೂ ಸವಾರಿ ಕೂಡ ಹೊರಡುತ್ತೆ. ಕ್ಯಾಮ್ರಾ ಪರ್ಸನ್ ಸಾಹಿತಿ ಜೊತೆ ಪೂರ್ಣಶ್ರೀ ಭಗವಾನ್, ಫಸ್ಟ್ ವೇವ್ ನ್ಯೂಸ್, ಮೈಸೂರು.